ಬೆಂಗಳೂರಿನಲ್ಲೊಂದು ವಿಚಿತ್ರ ಕೇಸ್ಗೆ ಪೊಲೀಸ್ನವರೇ ಶಾಕ್ ಆಗಿ ಹೋಗಿದ್ದಾರೆ. ಕಳ್ಳತನಕ್ಕೆ ಹೋಗಿದ್ದವರಿಂದಲೇ ಎಫ್ಐಆರ್ ದಾಖಲಾಗಿದೆ. ತಾನು ಕೃತ್ಯ ಎಸಗಲು ಹೋಗಿದ್ದಾಗಲೇ ಎಡವಟ್ಟಾಯಿತು ಅಂತ ದೂರನ್ನ ದಾಖಲು ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ವಿಚಿತ್ರ ಕೇಸ್ ಒಂದು ನಡೆದಿದೆ. ಅದನ್ನ ನೋಡಿ ಪೊಲೀಸ್ನವರೇ ಶಾಕ್ ಆಗಿದ್ದಾರೆ. ಕಳ್ಳತನಕ್ಕೆ ಹೋಗಿದ್ದವನು ಎಫ್ಐಆರ್ ದಾಖಲು ಮಾಡಿದ್ದಾನೆ. ತಾನು ಕೃತ್ಯ ಎಸಗೋದಕ್ಕೆ ಹೋಗಿದ್ದಾಗಲೇ ಎಡವಟ್ಟಾಯಿತು ಅಂತ ದೂರು ದಾಖಲು ಮಾಡಿದ್ದಾನೆ. ಕದಿಯಲು ಹೋದವನ ಮೇಲೆ ಹಲ್ಲೆ ಮಾಡಿತ್ತು ಕುಟುಂಬ. ಅಲ್ಲಿಂದ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದ್ದಾನೆ ಈ ಕಳ್ಳ. ಕದಿಯಕ್ಕೆ ಹೋಗಿದ್ದ ಈತ ಅಸ್ಗರ್ ಈತನ ಹೆಸರು. ಕಳ್ಳತನಕ್ಕೆ ಚೊಕ್ಕನಹಳ್ಳಿಯ ಅಪಾರ್ಟ್ಮೆಂಟ್ಗೆ ಅಸ್ಗರ್ ಹೋಗಿದ್ದ ಕದಿಯಕ್ಕೆ ಕಳ್ಳತನ ಮಾಡೋದಕ್ಕೆ. ಈ ವೇಳೆ ಅಪಾರ್ಟ್ಮೆಂಟ್ನಲ್ಲಿದ್ದ ದಂಪತಿಯ ಕೈಗೆ ಈತ ಸಿಗುತ್ತಾನೆ. ಜೋರಾಗಿ ಕಿರ್ಚಿಕೊಳ್ತಾ ಇದ್ದಂತೆ ಅಕ್ಕಪಕ್ಕದ ನಿವಾಸಿಗಳು ಬರ್ತಾರೆ. ಈ ವೇಳೆ ಕಳ್ಳ ಅಸ್ಗರ್ಗೆ ಮರದ ಪೀಸ್ನಿಂದ ಹಲ್ಲೆ ಮಾಡಿದ್ದಾರೆ ಸ್ಥಳೀಯರು. ಅಲ್ಲಿಂದ ಎಸ್ಕೇಪ್ ಆಗಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾನೆ ಈ ಕಳ್ಳ. ತಾನು ಕಳ್ಳತನ ಮಾಡುವಾಗ ಹಲ್ಲೆ ಮಾಡಿದ್ರು ಅಂತ ದೂರನ್ನ ಕೊಟ್ಟಿದ್ದಾನೆ. ಏನಿತ ಕಳ್ಳತನ ಮಾಡಕ್ ಬಂದಿದ್ದಾನೆ ಅಂತ ಹೇಳಿ ತಟ್ಟೆಯಲ್ಲಿ ಊಟ ಹಾಕೊಟ್ಟು ಆರಾಮಾಗಿ ಕೂತ್ಕೊಳ್ಳಪ್ಪ, ಊಟ ಮಾಡು, ಅದಾದ ನಂತರ ಮನೇಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಹೋಗು, ನಿನಗೆ ಅದಂತ ಕೊಡ್ಬೇಕಿತ್ತ ಇವನಿಗೆ. ಸರಿಯಾಗಿ ಕೊಟ್ಟು ಕಳಿಸಿದ್ದಾರೆ. ಮುಖ ನೋಡಿ ಒಂದು ಕಳ್ಳತನ ಮಾಡಕ್ ಹೋಗಿದ್ದಾನೆ. ಹಿಡಿದು ಒಂದೆರಡು ಕೊಟ್ಟಿದ್ದಾರೆ ಸರಿಯಾಗಿ ಎಲ್ಲರೂ ಸೇರಿ. ಹಂಗಾಗಿ ನನ್ನನ್ನು ಹೊಡೆದ್ಬಿಟ್ರು ಸಾರ್, ನಾನು ಕಳ್ಳತನ ಮಾಡಕ್ ಹೋಗಿದ್ದೆ, ಆಗ ನಾನು ಹೊಡೆದ್ಬಿಟ್ರು, ಇವರನ್ನು ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾನಿತ್ತ. ಇವನನ್ನು ಹಂಗೆ ಸುಮ್ಮನೆ ಬಿಟ್ಟಿದಾರಲ್ಲ ಜನ, ಅದೃಷ್ಟ ಇವಂದು. ಸರಿಯಾಗಿ ಕೊಟ್ಟು ಕಳಿಸಿದ್ದಾರೆ ನೋಡಿ. ಸೊ ಈತ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಇವನು ಧೈರ್ಯ ನೋಡಿ ಒಂದು. ನನ್ನನ್ನು ಹೊಡೆದ್ಬಿಟ್ರು, ನಾನು ಕಳ್ಳತನ ಮಾಡಕ್ ಹೋಗಿದ್ದೆ, ನನ್ನನ್ನು ಹೊಡೆದ್ಬಿಟ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ. ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 45/26 ಮತ್ತು 46/26 ಅಂತ ಎರಡು ಪ್ರಕರಣ, ಕೇಸ್ ಮತ್ತೆ ಕೌಂಟರ್ ಕೇಸು. ಒಬ್ಬ ಆರೋಪಿ ಅಸ್ಗರ್ ಖಾನ್ ಅಂತ ಈತ ರೂಢಿಗತವಾಗಿ ಕಳ್ಳತನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಮತ್ತೆ ಅದ್ರ ಜೊತೆಗೆ ಆಟೋ ಕೂಡ ಓಡಿಸ್ಕೊಂಡು ಇರ್ತಾನೆ. ಅವತ್ತಿನ ದಿನ ಅಂದ್ರೆ 31 ಜನವರಿ 26ನೇ ತಾರೀಕಿನಂದು ಈತ ಮತ್ತೆ ಈತನ ಸ್ನೇಹಿತರು ಪ್ಲಸ್ ಈತ ಒಟ್ಟು 3 ಜನ ಆಟೋನಲ್ಲಿ ಹೋಗಿ ಒಂದು ಬಿಲ್ಡಿಂಗ್ ಕಾಂಪೌಂಡ್ ಅನ್ನ ಹಾರಿ ಒಳಗಡೆ ಈ ಮೆಟಲ್ ಶೀಟ್ಸ್ ಮತ್ತೆ ಕಬ್ಬಿಣದ ಪೈಪ್ಗಳು ಕೂಡ ಇರ್ತವೆ. ಅದನ್ನ ಕಳ್ಳತನ ಮಾಡಬೇಕು ಅಂತಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಅವಾಗ ಅಲ್ಲೇ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಓನರ್ ಲೇಡಿ ಮತ್ತೆ ಆಕೆಯ ಹಸ್ಬೆಂಡ್ ಇಬ್ರು ಸೇರ್ಕೊಂಡು ಈತನಿಗೆ ಸ್ವಲ್ಪ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ವೆನ್ ದೇ ಅಪೋಸ್ ಅಲ್ಲಿ ಸ್ವಲ್ಪ ಸ್ಕಫಲ್ ಆಗುತ್ತೆ. ಈತ ಮತ್ತೆ ಈತನ ಸ್ನೇಹಿತರು ಸೇರಿಕೊಂಡು ಒಂದು ಬೀರ್ ಬಾಟ್ಲ್ ಅಲ್ಲಿ ಆಕೆಯ ತಲೆಗೆ ಹಲ್ಲೆ ಮಾಡ್ತಾರೆ. ಅಂದ್ರೆ ಯಾರು ಮನೆ ಓನರ್ ಇರ್ತಾರೆ ಆ ಲೇಡಿಗೆ. ಅದಾದ ನಂತರ ಆಕೆ ಕಿರ್ಚ್ಕೊಂಡಾಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೆಲವು ಪಬ್ಲಿಕ್ ಅವರೆಲ್ಲ ಬಂದು ಈ 3 ಜನನು ಹಿಡ್ಕೊಂಡು ಸ್ವಲ್ಪ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ಮಾಡ್ಕೊಂಡು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಠಾಣೆಗೂ ಕೂಡ ಇದು ಮಾಹಿತಿ ಬರ್ತದೆ. ನಮ್ಮವರು ಕೂಡ ಹೋಗಿ 112 ವೆಹಿಕಲ್ ಮತ್ತೆ ನಮ್ಮ ಸ್ಟೇಷನ್ ಆಫೀಸರ್ಸ್ ಅಂಡ್ ಸ್ಟಾಫ್ ಕೂಡ ಹೋಗಿ ಅಟೆಂಡ್ ಮಾಡಿ ಆ 3 ಜನನ್ನು ಸೆಕ್ಯೂರ್ ಮಾಡ್ಕೊಂಡು ಬಂದು ನಾವು ಎಫ್ಐಆರ್ ಮಾಡ್ಕೊಂಡಿದ್ದೀವಿ. ಸೊ ಕಳ್ಳತನ ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ 11 ವ್ಯಕ್ತಿಗಳಿಂದ ಈತನಿಗೆ ಹಲ್ಲೆ ಆಗಿದೆ ಅಂತ ಹೇಳಿ, ಯಾಕಂದ್ರೆ ಆತನಿಗೆ ಇಂಜುರಿ ಸಿಕ್ತು ತಲೆಗೆ ಮತ್ತೆ ಮೈ ಮೇಲೂ ಕೂಡ ಪೆಟ್ಟಾಗಿದ್ರಿಂದ ಆತನ ಕಂಪ್ಲೇಂಟ್ ಮೇಲೂ ಕೂಡ ಒಂದು ಎಫ್ಐಆರ್ ದಾಖಲಾಗಿದೆ.